ಕಾಂಗ್ರೆಸ್ ಪಾಳೆಯದಲ್ಲಿ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಚರ್ಚೆ ಅನ್ನುವಂತ ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ವರೆಗೂ ಕೂಡ ಹೋಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದೀಗ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲೂ ಕೂಡ ದಾವಣಗೆರೆ ದಂಗಲ್ ಶುರುವಾಗಿದೆ. ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮಕ್ಕೆ ಸಚಿವರು ಅಪಸ್ವರವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ನಾಯಕರ ವಿಚಾರದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಜಬ್ಬಾರ್ ನಸೀರ್ ರಾಜೀನಾಮೆ ಅಮಾನತಿಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಮುಸ್ಲಿಂ ಸಮಾಜವನ್ನ ಕಳೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇಲ್ಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿ ಲಿಂಗಾಯತ ಸಚಿವರು ಹೇಳುತ್ತಿದ್ದಾರೆ. ಲಿಂಗಾಯತ ಸಚಿವರ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಬ್ದುಲ್ ಜಬ್ಬಾರ್ ಮೇಲಿನ ಏಕಾಏಕಿ ಕ್ರಮ ಸರಿಯಲ್ಲ, ಸರಿಯಾಗಿ ವಿಚಾರಣೆ ಮಾಡಬೇಕಿತ್ತು, ಏಕಾಏಕಿ ಕ್ರಮ ಕೈಗೊಂಡಿದ್ದು ಇದು ಚಾಲೆಂಜಿಂಗ್ ಆಗಿದೆ ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ. ಮುಸಲ್ಮಾನ್ ಲೀಡರ್ ಪರವಾಗಿ ಕೆಲ ಸಚಿವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್, ಇಲ್ಲಿ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮುಸ್ಲಿಂ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಸಿಎಂ ಆಪ್ತರು, ಸಿಎಂ ಬಣದವರು ಯಾರಿದ್ದಾರಲ್ಲ ಅಂತವರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಒಬ್ಬೊಬ್ಬರನ್ನ ಗೇಟ್ ಪಾಸ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಮತ್ತೊಂದು ಕಡೆ ಅವ್ರು ಇರ್ಲಿ ಬಿಡ್ಲಿ ಏನು ವ್ಯತ್ಯಾಸ ಬೀಳೋದಿಲ್ಲ, ಏನು ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಏನಾಗ್ಬೋದು ಈ ವಿಚಾರದಲ್ಲಿ ಅಂತ? ಒಂದಂತೂ ಸ್ಪಷ್ಟ, ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಒಂದ್ ರೀತಿಯ ವರದಿನ ತರಿಸ್ಕೊಂಡಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಅಂತರ ಒಂದು ಕಡಿಮೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಇಟ್ಕೊಂಡಿರುವಂತದ್ದು. ಇದರ ಹೊರತಾಗಿ ಎಲ್ಲೋ ಒಂದ್ ಕಡೆ ದಾವಣಗೆರೆ ಕ್ಷೇತ್ರದಲ್ಲಿ ನಡೆದಂತ ಒಂದು ಚುನಾವಣೆಯ ವಿಚಾರ ಸಂಬಂಧಪಟ್ಟಂತೆ ಸಹಜವಾಗಿ ಮುಸ್ಲಿಂ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ವೋಟ್ ಡಿವೈಡ್ ಆಗಿದೆ. ಎಸ್ಡಿಪಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದರೆ ಕೆಲ ನಾಯಕರು, ಕಾಂಗ್ರೆಸ್ನ ಕೆಲ ನಾಯಕರು ಅಂತೇಳಿ ಈ ರೀತಿ ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ನ ಕೆಲ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಅದು ಕೂಡ ಏನೋ ಕಾಂಗ್ರೆಸ್ನ ಮಹಾನಾಯಕರು ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಬೇಕು ಅಂತ ಹೇಳಿ ಈ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕೆಲ ನಾಯಕರು ಏನು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಈ ಹೇಳಿಕೆ ಬಳಿಕ ಕಾಂಗ್ರೆಸ್ ನಲ್ಲಿ ಆಗಿರುವಂತಹ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಏನಿದೆ ಇದು ಸಹಜವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಚರ್ಚೆ ಆಗ್ತಿದೆ. ಯಾಕಂದ್ರೆ ಹೇಳಿಕೆಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಒಂದು ಸಾಂಪ್ರದಾಯಿಕ ಮತಗಳು, ಹಾಗಾಗಿ ಎಲ್ಲೂ ಕೂಡ ಚದುರಲ್ಲ, ನಮ್ಗೆ ಬೀಳುತ್ತೆ ಅನ್ನೋ ವಿಶ್ವಾಸದಲ್ಲಿ ಸಹಜವಾಗಿ ಎಲ್ಲಾ ಚುನಾವಣೆಗಳು ಕೂಡ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿರ್ತಾರೆ. ಆದ್ರೆ ಈಗ ದಾವಣಗೆರೆ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಮತಗಳು ಚದುರಿದೆ. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ಕೆಲ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಸೇರಿದಂತೆ ನಜೀರ್ ಅಹಮದ್ ಸೇರಿದಂತೆ ಪ್ರಮುಖ ನಾಯಕರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಚರ್ಚೆ ಆಗಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಇರ್ಬೋದು, ನಜೀರ್ ಅಹಮದ್ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯ ದೊಡ್ಡ ಮಟ್ಟದ ಕ್ರಮವನ್ನು ತೆಗೆದುಕೊಂಡಿದೆ. ಹಾಗಾಗಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇದೇ ಒಂದು ವಿಚಾರ ಚರ್ಚೆ ಆಗುತ್ತೆ. ಹೇಳಿಕೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಏಕಾಏಕಿ ಮುಸ್ಲಿಂ ನಾಯಕರ ವಿರುದ್ಧ ಈ ರೀತಿ ಕ್ರಮ ತೆಗೆದುಕೊಂಡ್ರೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಮತಗಳು ನಮ್ಮನ್ನ ಕೈ ಬಿಡುತ್ತವೆ. ಹಾಗಾಗಿ ಇದನ್ನ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಮಾಡಬೇಕಾಗಿತ್ತು, ಕೆಲವೊಂದಿಷ್ಟು ದಿನ ಅವ್ರಿಗೂ ಕೂಡ ಸಮಯಾವಕಾಶ ಕೊಡಬೇಕಾಗಿತ್ತು. ಆ ರೀತಿ ಒಂದ್ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಮಾತ್ರ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಈ ರೀತಿ ಏಕಾಏಕಿ ಒಂದು ನೋಟಿಸ್ ಕೊಡದೆ, ನೋಟಿಸ್ಗೆ ಒಂದು ಸ್ಪಷ್ಟೀಕರಣ ಕೇಳದೆ ಈ ರೀತಿ ಒಂದು ಕ್ರಮ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಅಲ್ಲೇ ಎಸ್ ಸಚಿವರಾದಂತ ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರ್ತಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ವರದಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಆ ಒಂದು ವರದಿಯ ವಿಚಾರದ ಮೇಲೆ ನಾನು ಕೂಡ ಕ್ರಮ ತೆಗೆದುಕೊಂಡಿದ್ದೀನಿ, ಹಾಗಾಗಿ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತ್ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟೀಕರಣ ಕೂಡ ಕೊಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಇದೇ ಒಂದು ವಿಚಾರ ಮಾತಾದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ನಾಯಕರು ಎಸ್ ಮಲ್ಲಿಕಾರ್ಜುನ್ ವಿರುದ್ಧ, ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಎಲ್ಲೂ ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ, ಎಲ್ಲರೂ ಕೂಡ ಮೌನಕ್ಕೆ ಶರಣಾಗ್ತಾರೆ. ಆದ್ರೆ ಮುಸ್ಲಿಂ ನಾಯಕರ ವಿರುದ್ಧ ಯಾಕೆ ಈ ರೀತಿ ಏಕಾಏಕಿ ಕ್ರಮವನ್ನ ತೆಗೆದುಕೊಂಡಿರೋ ಅನ್ನೋ ವಿಚಾರದಲ್ಲಿ ಕೆಲ ನಾಯಕರು ಧ್ವನಿಯನ್ನು ಗೂಡಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಒಂದು ಕ್ರಮ ತೆಗೆದುಕೊಳ್ಳೋದು ಬ್ಯಾಡದಿತ್ತು, ಯಾಕಂದ್ರೆ ಬಿಜೆಪಿಗೆ ನಾವೇ ಅಸ್ತ್ರ ಮಾಡ್ಕೊಟ್ಟಂಗಾಗುತ್ತೆ. ಹಾಗಾಗಿ ಮುಸ್ಲಿಂ ಮತಗಳು ಮುಂದಿನ ದಿನಗಳ ಮುಂದೆ ಯಾವುದೇ ರೀತಿಯ ಚುನಾವಣೆ ನಡೆದ್ರು ಕೂಡ ಅವರು ನಮ್ಮಿಂದ ಒಂದು ಅಂತರವನ್ನ ಕಾಯ್ಕೊಳ್ತಾರೆ. ಹಾಗಾಗಿ ಮುಸ್ಲಿಂ ಧರ್ಮಗುರುಗಳು ಕೂಡ ಎಲ್ಲೋ ಒಂದ್ ಕಡೆ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೆಲ ಹಿರಿಯ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲೇಬೇಕು ಅಂತೇಳಿ ಕೆಲ ನಾಯಕರು ತಮ್ಮ ವಾದವನ್ನ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ವ್ಯಕ್ತ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಅಸಮಾಧಾನ ಕಾರಣ ಆಗುತ್ತೆ. ಹಾಗಾಗಿ
ಹಾಗಾಗಿ ಈ ಒಂದು ವಿಚಾರ ಚರ್ಚೆ ಆಗುವಂತ ಸಂದರ್ಭದಲ್ಲೇ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವ ಸಂಪುಟದ ಸಭೆಯಿಂದ ಹೊರನಡೀತಾರೆ. ಅವರು ಹೋದ 2 ನಿಮಿಷಕ್ಕೆ DCM DK ಶಿವಕುಮಾರ್ ಅವರು ಕೂಡ ನನಗೆ ಬೇರೊಂದು ಕೆಲಸ ಇದೆ, ಎಲ್ಲೋ ಬೇರೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಈಗಾಗಲೇ ಕೊಟ್ಟಿದ್ದೀನಿ, ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಎದ್ದು ಎಲ್ಲೋ ಒಂದು ಕಳಿಸ್ತಾರೆ. ಯಾಕಂದ್ರೆ ಬಹುತೇಕ ಎಲ್ಲಾ ನಾಯಕರು ಕೂಡ CM ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತಾರೆ. ಮುಸ್ಲಿಂ ನಾಯಕರ ವಿರುದ್ಧ ಈ ರೀತಿ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ DCM DK ಶಿವಕುಮಾರ್ ಅವರಿಗೆ ಮತ್ತೆ SS ಮಲ್ಲಿಕಾರ್ಜುನ್ ಅವರು ಅಸಮಾಧಾನ ಕಾರಣ ಆಗುತ್ತೆ. ಹಾಗಾಗಿ ಈ ಒಂದು ಸಭೆಯಿಂದ ಅರ್ಧಕ್ಕೆ ಎದ್ದು ಹೋಗ್ತಾರೆ. ಒಂದಂತೂ ಸ್ಪಷ್ಟ, ಎಲ್ಲೋ ಒಂದ್ ಕಡೆ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಂಡಿರೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಆಂತರಿಕವಾಗಿ ಒಂದು ದೊಡ್ಡ ಮಟ್ಟದ ಕಿಡಿಗೆ ಕಾರಣ ಆಗಿರುವಂತದ್ದು. ಮತ್ತೊಂದ್ ಕಡೆ ಅಬ್ದುಲ್ ಜಬ್ಬಾರ್ ಆಯ್ತು, ನಜೀರ್ ಆಯ್ತು, ಮುಂದಿನ ಟಾರ್ಗೆಟ್ ಜಮೀರ್ ಅಹಮದ್ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ಚರ್ಚೆಯ ನಡುವೆ ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಜಮೀರ್ ಅಹಮದ್ ಪರವಾಗಿ ಬಹುತೇಕ ಕಾಂಗ್ರೆಸ್ನ ಸಚಿವರೇನಿದ್ದಾರೆ ಅವರೆಲ್ಲರೂ ಕೂಡ ಬಹುಪರ ಕೇಳಿದರೆ. ಜಮೀರ್ ಅಹಮದ್ ಖಾನ್ ಅವರು ಕೆಲಸ ಮಾಡಿದ್ದಾರೆ, ಅವರೆಲ್ಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಕೆಲ ನಾಯಕರು ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಹಾಗಾಗಿ ಸಹಜವಾಗಿ ಕೆಲ ನಾಯಕರಿಗೆ ಅದು ಒಂದು ಮುರ್ಸು ಕಾರಣ ಆಗಿದೆ. DCM DK ಶಿವಕುಮಾರ್ ಅವರು ಅರ್ಧಕ್ಕೆ ಸಭೆಯಿಂದ ಎದ್ದು ಹೋಗ್ತಾರೆ. ಸಭೆ ಮುಗಿದು ಏನು ಹೊರಗೆ ಬರ್ತಿದ್ದಂಗೆ CM ಸಿದ್ದರಾಮಯ್ಯ ಕೂಡ ಗೊತ್ತಿದೆ ನಾನು ಬರೋ ಸಮಯದಲ್ಲಿ ಅಲ್ಲಿ ಕ್ಯಾಮ್ರಾ ಇದೆ ಅಂತೇಳಿ ಅಲ್ಲಿ ಜಮೀರ್ ಅಹಮದ್ ಅವರು ಕೈ ಇಟ್ಕೊಂತಾರೆ. 2 ಬಾರಿ 3 ಬಾರಿ ಹೇಳ್ತಾರೆ, 2 ಕ್ಷೇತ್ರ ನಾವು ಗೆಲ್ತೀನಿ ಕಣವ್ಯ, ಗೊತ್ತಲ್ವಾ ನಿಮ್ಗೆ ಅಂತ ಈ ರೀತಿ ಒಂದು ಅವ್ರ ಜೊತೆ ಒಂದು ಪರಸ್ಪರವಾಗಿ ಆತ್ಮೀಯವಾಗಿ ಮಾತನಾಡ್ತಾರೆ. ಅದು ಕೂಡ ಗೊತ್ತಿದೆ CM ಸಿದ್ದರಾಮಯ್ಯ ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆ ಅಂತೇಳಿ ಅದನ್ನ ಪದೇ ಹೇಳ್ತಾರೆ, 2 ಕ್ಷೇತ್ರ ನಾವು ಗೆಲ್ತೀವಿ ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಂಡಿರುವಂತಹ ಒಂದು ಕ್ರಮ ಏನಿದೆ ಇದು ಸಹಜವಾಗಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತೇಳಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಸಾಕ್ಷಿಯಾಗಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ.